ಸೂಪರ್ ಆಗೈತೆ ಮೂವಿ ಮಾತ್ರ ಒಂದು ಚೂರು ಅರ್ಥ ಆಗಿಲ್ಲ ಮಜಾ ಮಾತ್ರ ಸಾಕಾದಾಗೈತೆ ಫೋಕಸ್ ಕೆಲವೊಂದು ಮೂವಿಗಳಿಗೆ ರಿವ್ಯೂ ಕೊಡ್ಬೋದು ಈ ಥರ ಮೂವಿಗಳು ರಿವ್ಯೂ ಕೊಡೋಕ್ಕಾಗಲ್ಲ ಇನ್ನೊಂದು 25 ವರ್ಷ ಆದ್ಮೇಲೆ ರಿವ್ಯೂ ಬರುತ್ತೆ ಅವಾಗ ಗೊತ್ತಾಗತ್ತೆ ಸೈಕ್ ಸರ್ ಸೈಕ್ ಇನ್ನೇನು ರಾಜಕೀಯದವ್ರಿಗೆ ಉಗ್ದವ್ರೆ ಇನ್ನೇನು ಎಲ್ಲರಿಗೂ ಉಗ್ದವ್ರಲ್ಲ ಇನ್ನೇನು ಬೇಕು ಹೋಗಿರಿ ಸರ್ ಇನ್ನೂ 10 ಸತಿ ನೋಡಿ ಸರ್ ಪಿಕ್ಚರ್ ಸೂಪರ್ ಸಿನಿಮಾನ ಇದು ತಲೆ ಹುಳ ಬಿಟ್ಕೊಂಡಿಕ್ಕಿಂತ ಕ್ರೇಜ್ ಆಗಿರುತ್ತೆ ಪಿಕ್ಚರ್ ನೋಡಿ ಬುದ್ಧಿವಂತ ದಡ್ಡರಿಗೆ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಇನ್ನೊಂದ್ಸಲ ಬಂದು ನೋಡ್ಬೇಕಷ್ಟೇ ಎಲ್ಲರೂ ಫೋಕಸ್ ಮಾಡಿ ನೋಡಬೇಕು ಫೋಕಸ್ ಇಂದ ಸಿಕ್ಕಿಲ್ಲ ಸೂಪರ್ ಬಾಸ್ ಯಾವತ್ತಿದ್ರು ಬಾಸ್ ಏನ್ ಹೇಳ್ಬೇಕು ಅಲ್ಲ ಏನ್ ಹೇಳ್ಬೇಕು ಹೇಳಿ ರಿವ್ಯೂನ ನೀನು ಅಲ್ಲ ನೀನು ನೋಡ್ದ ಸಿನಿಮಾನ ಮೊದ್ಲು ಹೋಗಿ ಸಿನಿಮಾ ನೋಡು ಆಮೇಲೆ ನೀನೇನು ರಿವ್ಯೂ ಮಾಡು ಸೂಪರ್ ಆಗೈತೆ ಮೂವಿ ಮಾತ್ರ ಒಂದು ಚೂರು ಅರ್ಥ ಆಗಿಲ್ಲ ಉಪ್ಪಿ ಬಾಸ್ ಬಗ್ಗೆ ಯಾವನು ಒಂದ್ ಬಗ್ಗೆ ಮಾತಾಡಂಗೆ ಇಲ್ಲ ಮೊದ್ಲು ನೀನು ಹೋಗಿ ಮೂವಿ ನೋಡು ನಾನೇ 2 ಸತಿ ನೋಡಲ್ಲ 3 ಸತಿ ನೋಡ್ರು ಸಿನಿಮಾ ಮಾತ್ರ ಅರ್ಥ ಆಗಕ್ ಹೋಗಲ್ಲ ಸರಿನಾ ಅಣ್ಣ ಏನು ಅರ್ಥನೇ ಆಗಿಲ್ಲ ಅಣ್ಣ ಏನು ಅರ್ಥನೇ ಆಗಿಲ್ಲ ಮಜಾ ಮಾತ್ರ ಸಾಕಾದಾಗೈತೆ ಫೋಕಸ್ ಸೂಪರ್ ಆಗಿದೆ ಬ್ರೋ ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ ನೋಡ್ಬೋದು ಅರ್ಥ ಆಗುತ್ತೆ ನಾವು ಡೆಫಿನೆಟ್ಲಿ ಇದುವರೆಗೂ ಯಾವುದು ಬರ್ದಿಲ್ಲ ಬಟ್ ಇದರಲ್ಲಿ ಸೀರಿಯಸ್ಲಿ ಅರ್ಥ ಆಗುತ್ತೆ ಬಿಕಾಸ್ ಇವಾಗ ಪ್ರೆಸೆಂಟ್ ಪೊಲಿಟಿಕಲ್ ಥಿಂಗ್ಸ್ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅವರು ಕಂಪ್ಲೀಟ್ ಫೋಕಸ್ ಆಗಿ ಹೇಳಿದ್ದಾರೆ ಮತ್ತು ಸೇಮ್ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಮೀಡಿಯಾ ಇದ್ರ ನ್ಯೂಸ್ ಚಾನೆಲ್ಸು ಹೆಂಗೆ ಜನರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವ್ರ ತಕ್ಕಂಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಅವ್ರ ಮಾಸ್ಟರ್ ಆಫ್ ಆಲ್ ಡೈರೆಕ್ಷನ್ ಬ್ರೋ ಡೈರೆಕ್ಷನ್ ಬಗ್ಗೆ ಅಂತೂ ಬೇರೆ ಇದೇ ಇಲ್ಲ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬ್ರೋ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಸಾಕಾಗಿದೆ ಸೂಪರ್ ಅರ್ಥ ಆಗಿಲ್ಲ ಹೌದು ಇನ್ನೊಂದ್ಸಲ ನೋಡಿ ಫೋಕಸ್ ಸಿಗ್ತಾ ಇಲ್ಲ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಪಿಕ್ಚರ್ ಅರ್ಥ ಮಾಡ್ಕೊಬೇಕಷ್ಟೇ ಚೆನ್ನಾಗಿದೆ ಒಳ್ಳೆ ಮೂವಿ ಹೋಗ್ರಿ ರೇ ಇನ್ನೇನು ರೀ ಎಲ್ಲದಕ್ಕೂ ಕೊಟ್ಟವ್ರಲ್ಲ ಎಲ್ಲ ಇಷ್ಟ ಇದೆಯಲ್ಲ ಇನ್ನೇನು ರಾಜಕೀಯದವ್ರಿಗೆ ಉಗ್ದವ್ರೆ ಇನ್ನೇನು ಎಲ್ಲರಿಗೂ ಉಗ್ದವ್ರಲ್ಲ ಇನ್ನೇನು ಬೇಕು ಏನು ಇವಾಗ ತುಂಬ ಸಕ್ಕತ್ತಾಗಿದೆ ತುಂಬ ಸೂಪರಾಗಿದೆ ಮೂವಿನೂ ಸಕ್ಕತ್ತಾಗಿದೆ ಎಲ್ಲ ಸಕ್ಕಾಗಿದೆ ಅವ್ರ ಡೈಲಾಗ್ಗಿಂದ ಹಿಡಿದು ಇಲ್ಲಿ ಪ್ರಕೃತಿಯಿಂದ ಹಿಡಿದು ರಾಜಕೀಯದವ್ರಿಗೆ ಉಗ್ದವ್ರಲ್ವಾ ಈ ಥರ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇರೋದು ಉಪೇಂದ್ರ ಅವ್ರಿಗೆ ಮಾತ್ರ ಸೂಪರ್ ಯಾರು ಮಾಡೋಕ್ಕಾಗಲ್ಲ ಸರ್ ಫಿಲಮ್ನ ಇದರ ನಿಜವೂ ಸಖತ್ತಾಗಿದೆ ಹೌದು ತುಂಬ ಇಷ್ಟ ಆಯಿತು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಅವ್ರವ್ರ ಮನಸ್ಸನ್ನ ಅವ್ರವ್ರು ಅರ್ಥ ಮಾಡ್ಕೋಬೇಕು ಆವಾಗಲೇ ಅರ್ಥ ಆಗೋದು ಜೀವನಿಗೆ ಜಗತ್ತಿಗೆ ಆ್ಯಕ್ಚುಲಿ ಆಗಮನ ಆಗಿದೆ ಕಲ್ಕಿ ಆಗಮನ ಆಗಿದೆ ಸೂಪರ್ ಆಗಿದೆ ಸರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಉಪ್ಪಿ ಏನಂತ ಸರ್ ಇನ್ನೂ 10 ಸತಿ ನೋಡಿ ಸರ್ ಪಿಕ್ಚರ್ ಸೂಪರ್ ಸಿನಿಮಾನ ಇದು ತಲೆ ಹುಳ ಬಿಟ್ಕೊಂಡಿಕ್ಕಿಂತ ಕ್ರೇಜ್ ಆಗಿರುತ್ತೆ ಪಿಕ್ಚರ್ ನೋಡಿ ತುಂಬ ಫೋಕಸ್ ಮಾಡಿ ನೋಡಿ ಫಿಲಮ್ನ ಸೂಪರ್ ಆಗಿದೆ ರೀ ಇದು ಬುದ್ಧಿವಂತರಿಗೆ ಮಾತ್ರ ಒಂದು ಈ ಸಮಾಜದಲ್ಲಿ ಏನು ನಡೀತೈತೆ ಅಂತ ರಿಯಲಾಗಿ ತೋರಿಸಿದ್ದಾರೆ ಒಂದು ನಾವು ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಲಿ ಚೆನ್ನಾಗಿದೆ ಸೂಪರ್ ಆಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಬುದ್ಧಿವಂತ ದಡ್ಡರಿಗೆ ಅತಿ ಬುದ್ಧಿವಂತರು ಮಾತ್ರ ಅರ್ಥ ಆಗುತ್ತೆ ಫಿಲಮು ಎಲ್ರಿಗೂ ಅರ್ಥ ಆಗಲ್ಲ ಸರ್ ನಮ್ಗೆ ಏನು ಅರ್ಥ ಆಯಿತು ಅಂದರೆ ತಿಳ್ಕೊಳ್ಳೋದು ತುಂಬ ಇದೆ ಸರ್ ಫಿಲಮಲ್ಲಿ ಏನಪ್ಪ ಅಂದರೆ ಉಪೇಂದ್ರ ಹೊಸ ರೀತಿ ತೆಗಿತಾರೆ ಹೊಸ ಥರ ತೆಗಿತಾವ್ರೆ ಜನಗಳು ಅರ್ಥ ಮಾಡಿಕೊಂಡ್ರೆ ಒಂದೊಂದು ಅರ್ಥ ಆಗುತ್ತೆ ಎಲ್ಲ ಥರ ಅರ್ಥ ಇದೆ ಬಟ್ ಏನಪ್ಪ ಅಂದರೆ ಉಪೇಂದ್ರದ್ದು ಏನಂದರೆ ಜನಗಳು ಚೇಂಜ್ ಆಗಬೇಕಾದ್ರೆ ತೆಗಿತಾರೆ ಇದೆಲ್ಲ ಬಟ್ ಅದು ಚೇಂಜ್ ಆಗಬೇಕು ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಖಂಡಿತ ಸರ್ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸಿನಿಮಾ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಇನ್ನೊಂದ್ಸಲ ಬಂದು ನೋಡ್ಬೇಕಷ್ಟೇ ಅವ್ರ ಫಿಲಮ್ ಒಂದ್ಸಲ ನೋಡಿದ್ರೆ ಯಾವುದು ಅರ್ಥ ಆಗಲ್ಲ ನಮಗೆ ಸ್ವಲ್ಪ ಅರ್ಥ ಆಯ್ತು ಅಷ್ಟೇ ಮೇಯ್ನ್ ಏನು ಗೊತ್ತಾ ಗೌರ್ಮೆಂಟ್ ಅವ್ರು ಬಂದು ನೋಡ್ಬೇಕು ಫಿಲಮ್ನ ಅವ್ರು ಹೆಂಗೆ ತೆಗಿತಾರೆ ಏನು ಮಾಡ್ತಾರೆ ಅದನ್ನ ನೋಡ್ಬೇಕು ಫಸ್ಟು ಎಲ್ಲರೂ ಫೋಕಸ್ ಮಾಡಿ ನೋಡಬೇಕು ನಾರ್ಮಲ್ ಉಪೇಂದ್ರ ಮೂವಿ ಥರ ಚೆನ್ನಾಗಿದೆ ಸರ್ ಇನ್ನೊಂದು 2-3 ಸಲ ಬಂದು ನೋಡಬೇಕು ಗೊತ್ತಾಗುತ್ತೆ ಇನ್ನು 2 ಸಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಇದು ಫೋಕಸ್ ಇಂದ ಸಿಕ್ಕಿಲ್ಲ ಫೋಕಸ್ ಸಿಗ್ತಾ ಇದೆ ಸರ್ ಇವಾಗ ಇನ್ನೂ ಒಂದು 15 ಸಲ ನೋಡೋಣ ಅಂತ ಫೋಕಸ್ ಸಿಗ್ತಾ ಇಲ್ಲ ಅರ್ಥ ಆಗಲ್ಲ ಅಂದರೆ ಫೋಕಸ್ ಸಿಗ್ಬೇಕು ಅದೇನು ಫೋಕಸ್ ಅಂತ ಇದೆ ನೋಡ್ಬೇಕು ಅದನ್ನು ಅದಕ್ಕೋಸ್ಕರ ಸಕ್ಕತ್ತಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಪ್ಲೀಸ್
ಸರ್ ಕೆಲವೊಂದು ಮೂವಿಗಳಿಗೆ ರಿವ್ಯೂ ಕೊಡ್ಬೋದು, ಈ ಥರ ಮೂವಿಗಳು ರಿವ್ಯೂ ಕೊಡೋಕ್ಕಾಗಲ್ಲ. ಇನ್ನೊಂದು 25 ವರ್ಷ ಆದಮೇಲೆ ರಿವ್ಯೂ ಬರುತ್ತೆ, ಅವಾಗ ಗೊತ್ತಾಗತ್ತೆ. ಸೈಕ್ ಸರ್ ಸೈಕ್, 1 ನಿಮಿಷನೂ ಟೈಮ್ ಕೊಟ್ಟಿಲ್ಲ ಸುಧಾರಿಸ್ಕೊಳ್ಳೋಕ್ಕೆ. ನನಗೂ ಬೇಕು, ನನಗೊಂದು 20 ಸತಿ ಬೇಕು ಅನಿಸುತ್ತೆ, ಒಂದು 10% ಅರ್ಥ ಮಾಡ್ಕೊಳ್ಳೋಕ್ಕೆ. ಜನಗಳು ಗೊತ್ತಿರೋದನ್ನ ಹೇಳಿರೋದು, ಬಟ್ ಉಪೇಂದ್ರ ಅವ್ರು ಏನು ಹೇಳಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಿರೋ ನೀವು ಮಾಡೋದೇ ಮಾಡ್ತೀರಾ, ಸಾಯಿ ಹೋಗಿ ಅಂದಿದ್ದಾರೆ. ಕರೆಕ್ಟಾಗಿ ಫೋಕಸ್ ಮಾಡಿ ಸರ್, ಸಬ್ಜೆಕ್ಟ್ ಏನಿದೆ ಅದನ್ನು ಫೋಕಸ್ ಮಾಡಿ. ಮೀಡಿಯಾ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ಫೋಕಸ್ ಮಾಡಬೇಡಿ, ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಫೋಕಸ್ ಮಾಡಿ. ಸ್ಪೆಷಲ್ ಮೂವಿ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ ಅದಕ್ಕೆ. ಸರ್ ಫೋಕಸ್ ಬೇಕು ಅಂದರೆ ನೋಡಿ, ಮೂವಿ ನೋಡಿದರೆ ಫೋಕಸ್ ಸಿಗುತ್ತೆ. ನಿಮಗೆ ಎಷ್ಟು ಸಿಕ್ತು ಫೋಕಸ್? ಇನ್ನೂ ನೋಡ್ತಾ ಇನ್ನು ಮನೆ ಹೋದ್ಮೇಲೆ ಸಿಗುತ್ತೆ ಫೋಕಸ್. ಸಿನಿಮಾ ಹೆಂಗಿದೆ ಸರ್? ನಾನು ನೋಡೇ ಇಲ್ಲ. ಸೂಪರ್ ಸೂಪರ್. ಫೋಕಸ್ ಮಾಡಿ ಬಂದು ನೋಡಿ. ಏನು ಮಾಡಿದ್ದೀರಾ ಸರ್ ನೀವು ಫೋಕಸ್ ಹೇಳಿ? ಸಿನಿಮಾ ಆಗಿತ್ತು ಸೂಪರ್ 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 ಸೂಪರ್. ಬಾಸ್ ಯಾವತ್ತಿದ್ರು ಬಾಸೆ. ಚೆನ್ನಾಗಿದೆ ಬೈ. ಏನು ಇಷ್ಟ ಸಿನಿಮಾದಲ್ಲಿ? ಎಲ್ಲ ಪಾಯಿಂಟು ಉಪೇಂದ್ರ ಅವ್ರು ಹೇಳಿರೋದು. ಸಿನಿಮಾನ ನೀಟಾಗಿ ಡಿಕೋಡ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ತುಂಬ ಜನ 20 ಸಲ ನೋಡಿ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಅರ್ಥ ಆಯ್ತಾ? ಡಿಕೋಡ್ ಮಾಡಿದ್ರೆ ಅರ್ಥ ಆಗುತ್ತೆ. ಎಷ್ಟು ಅರ್ಥ ಮಾಡ್ಕೊಂಡ್ರಿ ನೀವು ಸಿನಿಮಾ? ನಮಗೂ ಒಂದು 50% ಅರ್ಥ ಆಗಿದೆ, ನಾವಿನ್ನು 50% ಯೋಚನೆ ಮಾಡಬೇಕು. ಅರ್ಥ ಆಗಬೇಕಂದ್ರೆ ಎಷ್ಟು ಸಲ ನೋಡ್ಬೇಕು ಸಿನಿಮಾ? ಒಂದ್ಸಲ ನೋಡಿದ್ರು ಅರ್ಥ ಆಗುತ್ತೆ, ಮತ್ತೆ ನೋಡಬೇಕು ಅಂತ ಅನಿಸುತ್ತೆ, ನೋಡ್ಬೋದು ಮತ್ತೆ. ಸರ್ ನಿಮಗೆ ಚೆನ್ನಾಗಿದೆ.